ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿಗಿರಿಗೆ ಆಗ್ರಹಿಸಿ ಬಂಗಾರಪೇಟೆ ಬಂದ್. ಬಸ್ ನಿಲ್ದಾಣ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆ. ಸರ್ಕಾರಿ ಬಸ್ ಸಂಚಾರದಲ್ಲಿ ವ್ಯತ್ಯಯ, ಪ್ರಯಾಣಿಕರ ಪರದಾಟ. ಬಂಗಾರಪೇಟೆಯಲ್ಲಿ ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರಿಂದ ಬೈಕ್ ರ್ಯಾಲಿ. ಕೋಲಾರ ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಂಪುಟ ವಿಸ್ತರಣೆ ಮುಗಿದ ಅಧ್ಯಾಯ. ಈಗ ಮತ್ತೆ ಬದಲಾವಣೆಯೇನು ಮಕ್ಕಳ ಆಟವಲ್ಲ. ಗೌರವಯುತವಾಗಿ ನಡೆಸಿಕೊಳ್ಳಬೇಕೆಂದು ಈಗಾಗಲೇ ಪಕ್ಷದ ನಾಯಕರಿಗೆ ಹೇಳಿದ್ದೇನೆ. ಎಚ್.ಕೆ. ಪಾಟೀಲ್ ಭೇಟಿ ಬಳಿಕ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನಗಳಾದರೂ ಖಾತೆಗಳ ಸುಳಿವೇ ಇಲ್ಲ. ಡಮ್ಮಿ ಸಿಎಂ ಡಿಕೆಶಿ ಅವರೇ, ಪೇಮೆಂಟ್ ಇನ್ನು ಜಮೆ ಆಗಿಲ್ವಾ? ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ರಾಜ್ಯದಲ್ಲಿ ಮತ್ತೊಮ್ಮೆ ಶುರುವಾದ ಸ್ಟಿಕ್ಕರ್ ವಾರ್. ಪ್ರಧಾನಿ ಮೋದಿ ವಿರುದ್ಧ ಬೆಂಗಳೂರು ತೀರ್ಥಹಳ್ಳಿಯಲ್ಲಿ ಸ್ಟಿಕ್ಕರ್. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸ್ಟಿಕ್ಕರ್ ಅಂಟಿಸಿ ಆಕ್ರೋಶ. ಕೊನೆಗೂ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಒಪ್ಪಿದ ಬಸವರಾಜ ಹೊರಟ್ಟಿ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಚುನಾವಣೆ ನಡೆಸಿ ನಿರ್ಗಮಿಸಲು ನಿರ್ಧಾರ. ಆಗಸ್ಟ್ 14ರ ಉಪಸಭಾಪತಿ ಆಯ್ಕೆ ಬಳಿಕ ಸ್ಥಾನ ತೊರೆಯುವ ಹೊರಟ್ಟಿ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಹಿನ್ನೆಲೆ ದಾವಣಗೆರೆಯ ತುಂಗಭದ್ರೆಗೆ ಜೀವ ಕಳೆ. ತುಂಗಾ ಡ್ಯಾಂನಿಂದ 37,000 ಕ್ಯೂಸೆಕ್ಸ್ಗೂ ಅಧಿಕ ಹೊರಹರಿವು. ನದಿಗೆ ಹೆಚ್ಚಿನ ನೀರು ಬಂದಿದ್ರಿಂದ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಸಂತಸ. ರಾಯಚೂರಲ್ಲಿ ನೀರಿನ ಜೊತೆ ಹರಿದು ಬಂದ ಬೃಹದಾಕಾರದ ಮೊಸಳೆಗಳು. ದೇವದುರ್ಗದ ಹೂವಿನ ಹೆಡಗಿ ಕೃಷ್ಣಾ ನದಿಯಲ್ಲಿ ಮೊಸಳೆ ಪತ್ತೆ. ನದಿ ಪಾತ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ. ಕುಡಿಯೋಕೆ ಸಿಗ್ತಾ ಇರೋದು ವಿಷಯುಕ್ತ ಕಬಿನಿ ನೀರು. ನ್ಯೂಸ್ ಫಸ್ಟ್ ವರದಿ ಮಾಡಿದ್ದ ಕಬಿನಿ ಹಾಲಾಹಲ ವರದಿಯ ಬಿಗ್ ಇಂಪ್ಯಾಕ್ಟ್. ಸಮಗ್ರ ಪರಿಶೀಲನೆ ನಡೆಸಿ ವರದಿ ಸಲ್ಲಿಕೆಗೆ 4 ಸಮಿತಿ ರಚಿಸಿದ ಜಿಲ್ಲಾಧಿಕಾರಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್. ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿದ A14 ಪ್ರದೋಷ್. ಸತ್ಯ ಹೇಳ್ತೇನೆ, ನನ್ನನ್ನು ಕ್ಷಮಿಸಿ ಎಂದು ಅರ್ಜಿ ಸಲ್ಲಿಕೆ. ಮಂಡ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಹೈ ಡ್ರಾಮಾ. ಬಾಯಿಗೆ ಮಣ್ಣು ಹಾಕಬೇಡಿ ಅಂತ ಅಧಿಕಾರಿಗಳಿಗೆ ಮಹಿಳೆ ಹಿಡಿ ಶಾಪ. ಅಂಗಡಿ ತೆರವಿಗೆ ಸಮಯ ಕೊಡಬೇಕಿತ್ತು ಎಂದು ಆಕ್ರೋಶ. ಗೃಹ ಸಚಿವರ ತವರು ಜಿಲ್ಲೆಯ ವಿವಿಯಲ್ಲೇ ಮಾರಕಾಸ್ತ್ರ ಹಿಡಿದು ಮುಸುಕುಧಾರಿಗಳ ಓಡಾಟ. ಆಳಂದದ ಕಡಗಂಚಿಯಲ್ಲಿರುವ ಕೇಂದ್ರೀಯ ವಿವಿಯಲ್ಲಿ ಘಟನೆ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ನರೋಣ ಠಾಣೆಯಲ್ಲಿ ಕೇಸ್ ದಾಖಲು. ಬೆಂಗಳೂರಿನಲ್ಲಿ ಮಿತಿ ಮೀರಿದ ಪುಡಿ ರೌಡಿಗಳ ಹಾವಳಿ. ಜೆಸಿ ರಸ್ತೆಯ ವಿನೋಬಾ ನಗರದಲ್ಲಿ ಬಚ್ಚು ಝಳಪಿಸಿ 2 ಗುಂಪುಗಳ ಮಾರಾಮಾರಿ. ದೊಡ್ಡಿ ವಂಶ ಮೌಲಾನಾ ಕಡೆಯವರ ಮಾರಾಮಾರಿಗೆ 3 ಗಂಭೀರ. ಬೀದಿ ನಾಯಿಗಳ ಕಾಟಕ್ಕೆ ಪೋಷಕರೇ ಮಕ್ಕಳಿಗೆ ಬೆಂಗಾವಲು. ಬೆಳಗಾವಿಯ ಕಿತ್ತೂರಿನಲ್ಲಿ ಶ್ವಾನಗಳ ಹಾವಳಿಗೆ ಪಟ್ಟಣ ಪಂಚಾಯಿತಿ ಡೋಂಟ್ ಕೇರ್. ತಾವೇ ಮಕ್ಕಳನ್ನ ಕೈ ಹಿಡ್ಕೊಂಡು ಶಾಲೆಗೆ ಕಳಿಸ್ತಾ ಇರುವ ಹೆತ್ತವರು. ಸಿಗರೆಟ್ ಸೇದೋಕೆ ಮ್ಯಾಚ್ ಬಾಕ್ಸ್ ಕೇಳಿದ್ದ. ಇಲ್ಲ ಅಂದಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ. ಉದ್ಯಮಿ ಆದಿಕೇಶವಲು ಮೊಮ್ಮಗ ಆದಿ ಮೇಲೆ ಸಿದ್ದಾಪುರ ಠಾಣೆಯಲ್ಲಿ ದೂರು. ಮಹಾರಾಷ್ಟ್ರದಲ್ಲಿ ಹಾಲು ಬಳಸದೆ ತಯಾರಿಸುವ ಪನ್ನೀರ್ ಸಂಪೂರ್ಣ ನಿಷೇಧ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಹಿನ್ನೆಲೆ ಸರ್ಕಾರದಿಂದ ಕ್ರಮ. ನಿಯಮ ಉಲ್ಲಂಘನೆ ಮಾಡಿದವರಿಗೆ ಜೀವಾವಧಿ ಹಾಗೂ 10 ಲಕ್ಷದವರೆಗೆ ದಂಡದ ಶಿಕ್ಷೆ. ತಾಯಿ ನುಡಿಯೇ ಎಲ್ಲದಕ್ಕೂ ಮೊದಲು ಎಂದ ಧನುಷ್. ರಾಜಕೀಯ ಎಂಟ್ರಿ ಚರ್ಚೆ ವೇಳೆಯೇ ತಮಿಳುನಟ ಧನುಷ್ ಹೇಳಿಕೆ. ತಮಿಳುನಾಡಿನಲ್ಲಿ ಮತ್ತೆ ಕಿಡಿ ಹೊತ್ತಿಸಿದ ಮಾತೃಭಾಷೆ ಕಿಚ್ಚು.
ರಾಕಿಂಗ್ ಸ್ಟಾರ್ ಯಶ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ರಿಲೀಸ್ ಡೇಟ್ ಅನೌನ್ಸ್. ಇದೇ ನವೆಂಬರ್ 6ರಂದು ಪ್ರಪಂಚದಾದ್ಯಂತ ರಾಮಾಯಣ ದರ್ಶನ. ನವೆಂಬರ್ 5ರಂದು ಹಲವೆಡೆ ಪ್ರೀಮಿಯರ್ ಶೋಗೆ ಚಿತ್ರತಂಡ ಸಿದ್ಧತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.